ನಾವು ಶಾಪಿಂಗಿಗೆ ಹೋಗಬೇಕು ಅಂದರೆ ಶಾಪಿಂಗ್ ಕಾಂಪ್ಲೆಕ್ಸ್ ಶಾಪಿಂಗ್ ಮಾಲ್ ಅಲ್ಲಿಗೆ ಹೋಗಬೇಕು ಅಂದರೆ ಲಿಫ್ಟಲ್ಲಿ ಹೋಗಬೇಕು. ನಮ್ಮದು ಓನ್ ಕಾರ್ ಇದ್ದರೆ ಹೋಗಿ ತುಂಬ ಎತ್ತರದಲ್ಲಿ ಲಿಫ್ಟಲ್ಲಿ ವೆಯ್ಟ್ ಮಾಡಿ ಟಿಕೆಟ್ ತೊಗೋಬೇಕು. 20 ರೂಪೀಸ್ ಪರ್ ಹೆಡ್ ಇರುತ್ತೆ. ಲಿಫ್ಟ್ಗೂ ಸಹ ಟಿಕೆಟ್ ತೊಗೊಂಡು ಎರಡು ಲಿಫ್ಟ್ ಚೇಂಜ್ ಮಾಡಬೇಕಾಗುತ್ತೆ. ಸಿಕ್ಕಾಪಟ್ಟೆ ಜನ ಎಷ್ಟು ಅದಕ್ಕೋಸ್ಕರ ಲಿಫ್ಟಲ್ಲಿ ಹೋಗೋದು ಬೇಡ. ಇಲ್ಲೂ ಕೆಳಗಡೆಯಿಂದ ಮತ್ತು ಮೇಲುಗಡೆ ಎಲ್ಲ ಸಹ ಜನ ಕಾಯ್ತಾ ಇರ್ತಾರೆ. ತುಂಬ ಜನ ಇರ್ತಾರಲ್ಲ, ಹಾಗಾಗಿ ನಾವು ವೆಯ್ಟ್ ಮಾಡಬೇಕಾಗತ್ತೆ ಟಿಕೆಟ್ ತೊಗೊಂಡು. ಅಲ್ಲೇ ಕೂಡಲಿಕ್ಕೆ ಜಾಗ ಇದೆ, ಏಕೆಂದರೆ ತುಂಬ ವೆಯ್ಟಿಂಗ್ ಬರುತ್ತಲ್ಲ. ನೋಡಿ, ಎರಡಿದೆ ಬಿಟ್ಟು ಇಲ್ಲಿ ವೆಯ್ಟ್ ಮಾಡಿ ನಾವು ಹೋಗಿದ್ದು. ನೋಡಿ, ನೋಡಿ ಅಷ್ಟು ಎತ್ತರಕ್ಕೆ ಹೋಗಬೇಕು ಅಂತ, ಅಷ್ಟು ಎತ್ತರಕ್ಕೆ ಪಾರ್ಕಿಂಗ್ ಹೇಗೆ ಮಾಡಿದ್ದಾರೆ ಅಂತ. ಅಂದರೆ ಕಾರ್ ಸೇಲಿಗೆ ಇಟ್ಟಿದ್ದಾರೆ ಅಥವಾ ಕಾರ್ ಪಾರ್ಕಿಂಗ್ ನನಗಂತೂ ಗೊತ್ತಿಲ್ಲ. ನೋಡಿದೆ ಎಷ್ಟು ಎತ್ತರಕ್ಕೆ ಹೋಗ್ತೀವಿ ಈಗ ಶಾಪಿಂಗ್ ಮಾಡ್ತಾ ಇದ್ದೀವಿ. ನೋಡಿ ಇಷ್ಟು ಎಲ್ಲ ಇಲ್ಲಿ ಚಳಿ ಎಲ್ಲ, ಹಾಗಾಗಿ ಎಲ್ಲ ಬರೀ ಸ್ವೆಟರು, ಜರ್ಕಿನು ಹೆಚ್ಚಾಗಿ, ಮತ್ತು ಕಿವಿಗೆ ಹಾಕೊಳ್ಳೋ ಟೋಪಿ, ಮಕ್ಕಳಿಗೆ ಗೊಂಬೆ ಥರದ್ದು ಟೋಪಿ ಎಲ್ಲ ಇದೆ. ಟಾಯ್ಸ್ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ. ನಾವು ಸಹ ಇಲ್ಲೆಲ್ಲ ಇಲ್ಲಿ ಬಂದಿದ್ದು ನೆನಪಿಗಿರಲಿ ಅಂತ ಶಾಲೆಗೆ ಆಟ ಸಾಮಾನುಗಳು ಮಕ್ಕಳಿಗೆ ಇಯರಿಂಗ್ಸ್ ತೊಗೊಂಡ್ರು ನನ್ನ ಸಿಸ್ಟರು, ಈ ಥರ ಸ್ವೆಟರ್ ತೊಗೊಂಡ್ರು ನನ್ನ ಸಿಸ್ಟರ್ ಮಗಳಿಗೆ. ಎಲ್ಲ ತೊಗೊಂಡ್ವಿ, ಸುಮಾರು ಪರ್ಚೇಸ್ ಮಾಡಿದ್ವಿ. ಏನು ಕಾಸ್ಟ್ ಏನು ಜಾಸ್ತಿ ಇರಲ್ಲ, ನಾರ್ಮಲ್ಲೇ ಇರುತ್ತೆ. ಯೂಶ್ವಲಿ ಈಗ ಬೇರೆ ಕಡೆ ಒಂದು ಶಾಲ್ ಕೇಳಿದರೆ ಮೋರ್ ದೆನ್ 500 ಹೇಳ್ತಾರೆ. ಇಲ್ಲಿ ಸ್ಟಾರ್ಟಿಂಗ್ ಫ್ರಮ್ 200 to 250 ಶಾಲು. ಪರವಾಗಿಲ್ಲ, ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಾನು ಅದೊಂದು ಬ್ಯಾಗ್ ತೊಗೊಂಡೆ, ವರ್ಕ್ ಇರೋದು, ನೆನಪಿಗಿರಲಿ ಅಂತ. ನಾನು ಸಹ ಚಿಕ್ಕದು ನೋಡಿ, ಅಲ್ಲಲ್ಲೇ ಮತ್ತು ಫ್ರೂಟ್ಸ್ ಅಂಗಡಿ ಇದು. ಡ್ರೈ ಫ್ರೂಟ್ಸ್ ಅಂತೂ ತುಂಬಾ ಇದ್ದಾವೆ ಇಲ್ಲಿ. ನಟ್ಸ್ ಎಲ್ಲ ಸಿಕ್ಕಾಬಟ್ಟೆ. ಇದೆಲ್ಲ ಡ್ರೆಸ್ಸು ತುಂಬ ಬೆಚ್ಚಗಾಗೋ ಥರ ಸ್ವೆಟರ್ ಥರನೇ ಇರುತ್ತೆ ಡ್ರೆಸ್ ಪೀಸ್ಗಳೆಲ್ಲ, ಮತ್ತು ಡ್ರೆಸ್ಸು ಶಾಲ್ ಎಲ್ಲ ಬೆಚ್ಚಗಾಗೋ ಥರ ಇರುತ್ತೆ ಅದು. ನೋಡಿ, ಅದು ಶಾಲು ತೊಗೊಂಡ್ವಿ ಒಂದು ನೆನಪಿಗಿರಲಿ ಅಂತ. ಇಲ್ಲಿ ಪಕ್ಕದಲ್ಲಿ ಒಂದು ರೋಡ್ ಇದೆ, ಮತ್ತು ಇಲ್ಲೂ ಒಂದು ರೋಡ್ ಇದೆ. ಟಾಯ್ಸ್ ನೋಡಿ, ಮಕ್ಕಳಿಗಂತೂ ತುಂಬ ಇಷ್ಟ ಟಾಯ್ಸ್ ಅಂದರೆ. ನಮಗೇನಂದರೆ ಎಲ್ಲನೂ ಕ್ಯಾರಿ ಮಾಡೋದಕ್ಕೆ ಕಷ್ಟ. ತೊಗೊಂಬಂದುಬಿಡ್ತೀವಿ, ಊರಿಗೆ ತೊಗೊಂಡು ಹೋಗೋದು, ಈಗ ಎಲ್ಲ ಲಗೇಜ್ ತೊಗೊಂಡು ಅಲ್ಲೇ ಬಿಲ್ ಹಾಕ್ಬಿಟ್ಟಿದ್ದಾರೆ ನೋಡಿ. 250 ಸ್ಟಾರ್ಟಿಂಗ್ 250. ಲಾಲಿಪಾಪು ಎಲ್ಲಿದೆ? ಇದೆಲ್ಲ ಹೇಳಿದ್ನಲ್ಲ, ಡ್ರೆಸ್ ಪೀಸು ತುಂಬ ದಟ್ಟವಾಗಿದೆ. ಅದು ಸ್ವೆಟರ್ ಥರನೇ ಇದೆ, ಆ ಥರ ಡ್ರೆಸ್ಗಳದು. ಮತ್ತು ಶೂಸು ಬೇಕಲ್ಲ ಮಕ್ಕಳಿಗೆ, ನಮಗೆ ದೊಡ್ಡವರಿಗೆ, ಚಳಿ ಎಲ್ಲ. ಹೋಗ್ತಾ ಇದ್ರೆ ಬೆಟ್ಟ ಹತ್ತಿದಾಗ ಆಗ್ತಾ ಇದೆ, ಹಪ್ಪಿದೆ. ಇದು ನೋಡಲಿಕ್ಕೆ ಸಮ ಕಾಣಿಸ್ತಾ ಇದೆ, ಬಟ್ ಹೋಗ್ತಾ ಅದು ತುಂಬ ಎತ್ತರ ಅಲ್ಲ, ಉತ್ತರ ಪ್ರದೇಶದಲ್ಲಿ ತುಂಬ ಹಪ್ಪಿದೆ. ನೋಡಿ, ಎಲ್ಲ ಅಂಗಡಿಗಳಲ್ಲಿ ಡ್ರೆಸ್ ಪೀಸಸ್ ಅದೇ ಥರದ್ದು, ಮತ್ತು ಜಾಸ್ತಿ ಹೆಚ್ಚಾಗಿ ಸ್ವೆಟರ್ಸು ಮತ್ತು ಜರ್ಕಿನ್. ಗಾಡಿಗಳು ಸಹ ಓಡಾಡ್ತಿದೆ. ಉತ್ತರ ಪ್ರದೇಶದಿಂದ ನಾವು ಲಿಫ್ಟಲ್ಲಿ ಬಂದ್ವಿ. ಕೆಲವರು ವೆಹಿಕಲ್ ಬರ್ತಾ ಇದ್ದಾರೆ. ಯಾವುದೇ ಅಂಗಡಿಗೆ ಹೋದರೂ ಸಹ ಹೆಚ್ಚಾಗಿ ಬಟ್ಟೆ ಅಂಗಡಿಗಳಲ್ಲಿ
ಮತ್ತು ಕೀ ಬಂಚ್ ಎಲ್ಲ ತೊಗೊಂಡ್ವಿ. ಈ ಮಕ್ಕಳಿಗೆ ಎಷ್ಟು ಚಳಿ ಆದರೂ ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾರೆ, ಜ್ಯೂಸ್ ಬೇಕು ಅಂತ ಹೇಳ್ತಾರೆ. ಹಾಗಿದ್ರೆ ತಿಂತಾರಪ್ಪ, ಅವ್ರಿಗೆ ಅದೇ ಬೇಕು, ಊಟ ಬೇಡ ಬೇಕು ಕೊಡಿಸಿದ್ರು. ನೋಡಿ ಫುಲ್ ನೋಡೋದಕ್ಕೆ ಜೋಕರ್ ಥರ ಬನ್ನಿ ಬನ್ನಿ ಅಂತ ಕಸ್ಟಮರ್ನ ಕರೆಯೋದಕ್ಕೆ. ಧನುಷ್ ಎಲ್ಲ ಹೋದ್ರು ನೋಡಿ. ಇವಾಗ ಮಾಮೂಲಿ ನಾರ್ಮಲ್ ಆಗಿ ನಾವು ಹೋದಾಗ ಇಷ್ಟು ಜನ ಎಷ್ಟು ಜನ ಇರ್ತಿದ್ರು, ಅಷ್ಟು ಜನ ಇದ್ದಾರೆ. ಏನು ನೋಡಿದ್ರು ಅಲ್ಲಿ ಗಂದಿಗೆಲ್ಲ ಅಂಗಡಿಗಳು. ಮತ್ತೆ ಈ ಕಡೆ ಹೋದರೆ ಮತ್ತೆ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಸಹ ಇದ್ದಾವೆ ನೋಡಿ. ಇದೆಲ್ಲ ಸ್ಟಿಕ್ಕರ್ ಅಂಟಿಸ್ಲಿಕ್ಕೆ ಫ್ರಿಡ್ಜಿಗೆ ಅಂತ ತೊಗೊಂಡ್ವಿ, ಶಿಮ್ಲಾದಲ್ಲಿ ನೆನಪಿರಲಿ ಅಂತ. ನಮಗೆ ಏನೇನು ಅಂತಲೇ ಗೊತ್ತಿಲ್ಲ, ಆ ಥರದ್ದೆಲ್ಲ ವಸ್ತುಗಳಿದೆ, ನಾವು ನೋಡೇ ಇರಲಿಲ್ಲ. ಆ ಥರದ್ದೆಲ್ಲ ಥಿಂಗ್ಸ್ ಇದೆ. ಇಲ್ಲೂ ಸಹ ನೋಡಿ ಎಷ್ಟೆಷ್ಟು 30 ರೂಪೀಸ್ ಎಷ್ಟಿಷ್ಟು ದುಡ್ಡಿಲ್ಲ ಅಂತ ಅಲ್ಲೇ ಹಾಕ್ಬಿಟ್ಟಿದ್ದಾರೆ. ನಾವು ಕೇಳೋ ಹೋಗೇ ಇಲ್ಲ, ನೋಡೋದಷ್ಟೇ ಎಷ್ಟು ದುಡ್ಡು ಇದು ಅಂತ. ನೋ ಬಾರ್ಗೇನ್ ಹೇಳಿ 30 ರೂಪಿಯಿಂದ ಸ್ಟಾರ್ಟ್ ಅಂತ ಹಾಕಿದ್ದಾರೆ. ಅಲ್ಲೇ ಜ್ಯುವೆಲರಿ ಶಾಪ್ ಕೂಡ ಇದೆ. ಇಲ್ಲೆಲ್ಲ ವರ್ಕ್, ಹ್ಯಾಂಡ್ ವರ್ಕ್ ಥರದ್ದು ಪರ್ಸ್ಗಳಿದೆ. ಕ್ಲಿಪ್ಸು, ಇಯರಿಂಗ್ಸು ಎಲ್ಲ, ಮತ್ತು ಕೊರಳಿಗೆ ಹಾಕೊಳ್ಳೋಕ್ಕೆ ಇದು ಬ್ಯಾಗ್ ಡಿಫ್ರೆಂಟ್ ಥರದ್ದು. ನಮ್ಮ ಕಡೆಯೂ ಸಿಗುತ್ತೆ, ಬಟ್ ಇಲ್ಲಿ ಶಿಮ್ಲಾದಲ್ಲಿ ಫೇಮಸ್ ಅಂತ. ಮಕ್ಕಳಿಗೆ ಏನು ಕಣ್ಣಿಗೆ ಕಾಣ್ತೋ ಅದೇ ಬೇಕು ಅಂತಾರೆ, ಯೂಸ್ ಮಾಡೋಕ್ಕೆ ಗೊತ್ತಿಲ್ಲ, ಸುಮ್ಮನೆ ತೊಗೊಳ್ತಾರೆ, ಬಿಸಾಕ್ತಾರೆ. ಎಷ್ಟು ವೇಸ್ಟ್ ಮಾಡಿದ್ರು ಅಂದರೆ ಮಕ್ಕಳು ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿ. ಉಪ್ಪಿನಕಾಯಿ ಜಾಡಿ ಇದೆ, ನಮ್ಮ ಕಡೆ ಸಿಗುತ್ತಲ್ಲ ಜಾಡಿ, ಪಿಂಗಾಣಿ. ಚಿಕ್ಕ ಮಕ್ಕಳಿಗೆ ಬ್ಯಾಗುಗಳು, ಪರ್ಸದು, ಡಾಲು ಚೆನ್ನಾಗಿದೆ ನೋಡಿ. ಇದು ಸಹ 30 ರೂಪಿಯಿಂದ ಏನೋ ಸ್ಟಾರ್ಟು. ಆಟ ಆಡಲಿಕ್ಕೆ ಮಕ್ಳಿಗೆ ಟಾಯ್ಸ್ ಮತ್ತು ಕ್ಲಿಪ್ಸು ಎಲ್ಲ ಇದೆ. ಪಾಪ ಎಷ್ಟು ಚೆನ್ನಾಗಿ ಕೂತವ್ರು ನೋಡಿ, ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ನೋಡಿ, ಎಷ್ಟು ನೀಟಾಗಿ ಚೆನ್ನಾಗಿ ಜೋಡಿಸಿಟ್ಟಿದ್ದಾರೆ ತಗೊಂಡ್ಲು ಎಲ್ಲಾನು. ಬಟ್ ಈ ಮಕ್ಕಳು ನಾವುಗಳು ಎಲ್ಲ ಹೋಗಿ ಆ ಕಡೆ ಈ ಕಡೆ ಹಾಕ್ತೀವಿ. ಬೇಡ 10 ರೂಪಾಯಿ ಅಂತೆ. ಅದು ರಂಗೋಲಿ ಕಲರ್ ತಗೊಳ್ಳಿ, 2 ತಗೊಳ್ಳಿ. ನೆಕ್ಕಿಗೆ ಚೈನ್, ಕಾಲಿಗೆ ಹೆಜ್ಜೆ, ಮತ್ತು ಇದು ಒಂದೊಂದು ಗೊತ್ತಿಲ್ಲ ನನಗೆ, ಏನೇನು ಅಂತ ಗೊತ್ತಾಗಲಿಲ್ಲ. ಇದೆಲ್ಲ ಗೊತ್ತಾಯಿತು, ಇಯರಿಂಗ್ಸ್ ಅದು ಇದು ಅಂತ. ಬಟ್ ಒಂದೊಂದು ವಸ್ತುಗಳು ನನಗೆ ಏನು ಅಂತಲೇ ಗೊತ್ತಾಗಲಿಲ್ಲ. ಆ ಥರದ್ದು ಇದೆ. ಕ್ಲಿಪ್ಸ್ ಎಲ್ಲ ಐಡೆಂಟಿಫೈ ಮಾಡ್ಬೋದು, ಬಟ್ ಇಲ್ಲಿ ಏನೇನೋ ಈ ಕಡೆದು ಫೇಮಸ್ ಅಂತ ಅನಿಸುತ್ತೆ. ಆ ಥರದ್ದು ವಸ್ತುಗಳೆಲ್ಲ ಇದ್ದು ಕಲರ್ಫುಲ್ ಆಗಿರಲಿಲ್ಲ. ಇವೆಲ್ಲ ಬಾಲ್ಸು, ರಿಬ್ಬನ್ನು, ಕೂಮು ಎಲ್ಲ ಗೊತ್ತಾಗುತ್ತೆ, ಬಟ್ ಒಂದೊಂದು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ ಅಷ್ಟೇ. ತುಂಬ ಹೊತ್ತು ಇಲ್ಲಿ ಶಾಪಿಂಗಲ್ಲೇ ಕಳೆದ್ರು ಎಲ್ಲ. ಏಕೆ ಅಂದರೆ ಇನ್ನು ಅವತ್ತು ರೂಮ್ ಮಾಡಿದ್ವಲ್ಲ ಇರಬೇಕಂತ, ಇನ್ನು ನೆಕ್ಸ್ಟು ಬಸ್ಸಿಗೆ ಹೋಗಬೇಕಿತ್ತು, ಬುಕ್ ಮಾಡಿದ್ವಿ ಬಸ್ನ. ಹಾಗಾಗಿ ಶಾಪಿಂಗ್ ಮಾಡಿ ರೂಮಿಂದ ಲಗೇಜ್ ಎಲ್ಲ ಹಾಕೊಂಡು ಬಸ್ ಸ್ಟ್ಯಾಂಡಿಗೆ ಹೋಗಬೇಕಿತ್ತು. ಒಂದೊಂದು ಅಂಗಡಿಗೆ ಹೋದರೆ 1 ಗಂಟೆ ನಿಂತ್ಕೊಳ್ತಾರೆ ಅವರು. ತಗೊಳ್ಳಿ ಅಥವಾ ತಗೊಳ್ಳದೇ ಇರಲಿ,
ಬಟ್ ವೆಯ್ಟ್ ಮಾಡಲೇಬೇಕು ನಾನು. ನೋಡಿ ಇದು ಔಟ್ ಸೈಡ್ ನೀವು ನಾನಲ್ಲ ನಾನು ಇವಳು ಕೊಟ್ಟೆ ಇವಳು ಟೀ ಎಲ್ಲ ಕುಡಿದು ಚಳಿಗೆ ನಾನಂತೂ ಕಾಫಿ ಟೀ ಕುಡಿಯಲ್ಲ, ಅಲ್ಲಿ ಟೀ ಕುಡಿದು ಚೆನ್ನಾಗಿ ಅಲ್ಲೇ ಫುಡ್ಡು ಚೌಮೀನ್ ತಿಂದ್ವಿ. ಏಕೆಂದರೆ ಇನ್ನು ನಾವು ಬಸ್ಸಲ್ಲಿ ಹೋಗಬೇಕಾದ್ರೆ ಇನ್ನೆಲ್ಲಿ ಫುಡ್ ತಿನ್ನೋದು, ನಿಲ್ಲಿಸ್ತಾರೆ ಎಲ್ಲಾದರೂ ಒಂದು ಕಡೆ. ನೋಡಿ ಔಟ್ಸೈಡ್ ವ್ಯೂ ನೈಟ್ ಹೋಗ್ತಾ ಇದ್ದೀವಿ ಕಾರಲ್ಲಿ. ನೆಕ್ಸ್ಟು ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ಲ, ಲಗೇಜ್ ತೊಗೊಂಡು ಹಾಗಾಗಿ ಹೋಗ್ತಿದ್ದೀನಿ. ಡೇ ಟೈಮ್ ನೋಡಿದ್ದು ಈಗ ನೈಟ್ ಟೈಮ್ ನೋಡಿದ್ದು. ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೋದ್ವಿ. ನೆಕ್ಸ್ಟ್ ಇನ್ನು ತಾಜ್ ಮಹಲಿಗೆ ಹೋಗ್ತೀವಿ. ಅಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಹಾಕ್ತೀನಿ. ಸ್ವಲ್ಪ ಲೇಟ್ ಆಗಿದೆ, ಎಷ್ಟು ದಿನ ಆಯಿತು ಹೋಗಿ ಇವಾಗ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.